ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಏನು ಸರ್ ಎಲ್ಲ ಕಡೆ ನೀವೇ ಕಾಣಿಸ್ತಾ ಇದ್ದೀರಾ? ಮಗ ಫೇಲ್ ಆಗಿದ್ಕೆ ಪಾರ್ಟಿ ಕೊಡ್ಸಿದ್ನಲ್ಲ, ಹೌದು. ಅವತ್ತು ಸ್ವಲ್ಪ ಜನ ಬರಲಿಲ್ಲ, ಆಮೇಲೆ ಸ್ವಲ್ಪ ಜನ ಜಾಸ್ತಿ ಜನ ಬಂದಿದ್ರು. ಅವ್ರಿಗೆ ಸರಿಗೆ ನೋಡ್ಕೊಳಕ್ ಆಗಿಲ್ಲ ಅಂತ ಈಗ ಸಾರಿ ಕೇಳಕ್ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ. ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರಲಿಲ್ಲ. ನಿನ್ನೆನೋ ಮೊನ್ನೆನೋ ಕರೆದಿದ್ದೀವ್ರು. ನಾನು ಒಂದು ಮಾತು ಹಾಗೆಯೇ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಶ್ರೀಯುತ ರವೀಂದ್ರರವರು ಕೂಡ ಈ ಒಂದು ವೇದಿಕೆಯನ್ನು ಆಲಿಸಲು ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ವಿಜಯನಗರ ಮಂಡಲ ಬಿಜೆಪಿ ರಾಮಾಂಜನೇಯ ಸರ್ ಬಂದಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಶ್ರೀ ರಾಜೂರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ವೇದಿಕೆಗೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ಅತಿಥಿಗಳಾದಂತಹ ಮಾಜಿ ಬಿಬಿಎಂಪಿ ಸದಸ್ಯರು BS ಆನಂದ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ಅತಿಥಿಗಳು ಆದಂತಹ ಮಾಜಿ ಅಧ್ಯಕ್ಷರು ವಿಜಯನಗರ ಮಂಡಲ ಬಿಜೆಪಿ ಹನುಮಂತರಾಯಪ್ಪ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆಯೇ ಮತ್ತೊಬ್ಬ ಮಾಜಿ ನಾಮ ನಿರ್ದೇಶಕ ವಿಜಯ ಮಂಡಲ ಬಿಜೆಪಿ ಇವರು ಕೂಡ ಬಾಬಿ ವೆಂಕಟೇಶ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ತಮ್ಮನ್ನ ಆಹ್ವಾನವನ್ನ ಕೋರ್ತಾ ಇದ್ದೀವಿ. ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯರಾದಂಥ ಚಂದ್ರು ಸರ್ ಬಂದಿದ್ದಾರೆ. ಅವರು ಕೂಡ ಬೆಳ್ಳುಳ್ಳಿ ಕಬಾಬ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ನಮಸ್ತೆ. ಹಾಗೆಯೇ ಒಂದೇ ನಿಮಿಷ ಬರಮಾಡ್ಕೊಳ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನತೆಗೆ ಕನ್ನಡಾಭಿಮಾನಿಗಳಿಗೆ ಮತ್ತೊಮ್ಮೆ ಜೋರಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಕನ್ನಡ ಸರ್ಕಾರಿ ಪ್ರಾಥಮಿಕ ಮಕ್ಕಳಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನೀವು ಈಗ ಗಲಾಟೆ ಮಾಡಿದ್ರೆ ನಮ್ಮ ಸತೀಶರು ಹೊಂಡೋಗ್ತಾರೆ. ಬೆಳ್ಳುಳ್ಳಿ ಚಂದ್ರ ಅವರು ಬಂದಿದ್ದಾರೆ, ನಿಮ್ಮೆಲ್ಲರೂ ಕೂರ್ತಿ ಮಾತಾಡೋದಿದ್ದಾರೆ. ನಮಗೂ ನಿಮ್ಮ ಅಡುಗೆ ಮಾಡೋದನ್ನ ಟಿಪ್ಸನ್ನ ಕೊಡೋರಿದ್ದಾರೆ. ದಯವಿಟ್ಟು ಸಹಕರಿಸಬೇಕು. ನೀವೇ ಇಲ್ಲ ಶಾಲೆ ಎಲ್ಲರೂ ಬೇಡ ಅನ್ಸುತ್ತೆ ವೇದಿಕೆಗೆ ಕಮ್ಮಿರೋದ್ರಿಂದ ಅಧ್ಯಕ್ಷರು ಮತ್ತೆ ರವೀಂದ್ರ ಅವರು ನಮ್ಮ ನಟರಾದಂಥ ಕಾರ್ಮಿಕರು ಬರ್ತಾರೆ. ಅವರೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಟರಾದಂಥ ಮುನೇಕರ್ದು ನಮ್ಮ ಜಯನಗರದ ಒಂದ್ಸಲ ಬರಪ್ಪ ಕಾಲೊಳಗಡೆ ತಗೋಬೇಕು. ಏನ್ ಸರ್ ಅದು ಪಟಾಕಿ ಎದುರ್ಕೊಂಡ್ಬಿಟ್ಟಿದೆ, ಎದುರ್ತಾ ಇದೆ ಸರ್. ಕೆಳಗೆ ಕೂತ್ಕೊಂಡು ಅಲ್ಲಿಂದ ಹೊಡಿದ್ದೀನಿ, ಎಲ್ಲ ಕ್ಯಾಮ್ರಾ ಹೋಗಿ ನೋಡಿ ಹೆಂಗ್ ಬರ್ತದೆ. ಇನ್ನು ಹತ್ರ ಬನ್ನಿ. ಹೆಂಗೆ ಅನಿತಾ ಮೇಡಮ್ ಕೂಡ ಈ ಒಂದು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಸಂಚಿತ್ರ ಬೀವಿ ಅವರು ಪಟಾಕಿಗೆ ಎದುರ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಏನ್ ಸರ್ ಎಲ್ಲ ಕಡೆ ನೀವೇ ಕಾಣಿಸ್ತಾ ಇದ್ದೀರಾ? ಅಲ್ಲ ಹೇಳಿ. ಎಲ್ಲ ಕಡೆ ಕಾಣಿಸೋದ್ಕಿಂತ ಎಲ್ಲರಿಗಿಂತ ಅವ ಜಾಸ್ತಿ ನಮ್ಗಿದ್ಯಾ?
ಸ್ವಲ್ಪ ಜೋರಾಗಿ ಹೇಳ್ತಾರೆ, ಗುಟ್ಟಾಗಿ ಹೇಳ್ತಿದ್ದೀರಾ? ಯಾರೆಲ್ಲ ಇದ್ದಾರೆ ಹಿಂದೆ ಹಡ್ಸ್ಕೊ ಬರ್ತಾರೆ. ಅಲ್ಲ ಸರ್, ಅದು ನಿಮ್ದು ಹೊಸದಾಗಿ ಮಾಡಿರೋದು ಯೂಟ್ಯೂಬ್ ಈ ಥರ ಸೆಟಪ್ ಮಾಡಿದ್ದೀರಾ? ಈ ಥರ ಹೌದು. ಓಕೆ, ಮತ್ತೆ ಕರೀರಿ ಒಂದಿನ ಬಂದು ಅಡುಗೆ ಮಾಡಿದ್ರೆ ಡೆಫ್ರೆಂಟ್ ಆಗ್ತಾ. ನಾನು ಫುಲ್ ಅಡುಗೆ ಬರುತ್ತೆ, ಲೆವೆಲಿಗೆ ಬರುತ್ತೆ. ಎಲ್ಲ ನಮ್ಮದೇ. ಅಯ್ಯೋ ಸರ್, ಸರ್ ಈಗ ಸೈಲೆಂಟ್ ಆಗಿದೆ, ಕ್ವಶನ್ ಕೇಳ್ಬಿಡಿ, ಯಾರು ಕೇಳಾಗಿದೆ. ಸರ್ ಈಗ ಅಂದರೆ ಪಬ್ಬಲ್ಲೂ ಇರ್ತೀರಾ, ಇಲ್ಲಿ ಇರ್ತೀರಾ? ಅಲ್ಲ, ಇನ್ನೊಂದು ಏನೋ ಸುದ್ದಿ ಇತ್ತು ಹೊಸದು. ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ಮಗ ಫೇಲ್ ಆಗಿದ್ಕೆ ಪಾರ್ಟಿ ಕೊಡ್ಸಿದ್ನಲ್ಲ, ಹೌದು. ಅವತ್ತು ಸ್ವಲ್ಪ ಜನ ಬರಲಿಲ್ಲ, ಆಮೇಲೆ ಸ್ವಲ್ಪ ಜನ ಜಾಸ್ತಿ ಜನ ಬಂದಿದ್ರು. ಅವ್ರಿಗೆ ಸರಿಗೆ ನೋಡ್ಕೊಳಕ್ ಆಗಿಲ್ಲ ಅಂತ ಈಗ ಸಾರಿ ಕೇಳಕ್ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಅವತ್ತು ಬರಬೇಕು. ಯಾವಾಗ ಸರ್? ಇನ್ನೊಂದು ವಾರ ಸರ್, ನ್ಯೂ ಇಯರ್ ಮುಗಿದ್ಬಿಡ್ಲಿ ಬಿಸಿ. ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಮಾಡ್ತಾ ಇದ್ದೀನಿ. ಅದು ಯಾರ್ಯಾರು ಮಿಸ್ ಆಗಿದ್ರು ಅವ್ರನ್ನೂ ಕರೆದು ಬರ್ದೇ ಇರೋರು ಅವತ್ತು ಅವ್ರನ್ನೆಲ್ಲ ಸಾರಿ ಪಾರ್ಟಿ ಅಂತಾನೆ ಹೆಸರಿಟ್ಟಿದ್ದೀನಿ. ಇದು ಟೀಕಾ ಕೊಪ್ಪಾಗಿ ಕೊಡಿಸ್ತಾ ಇರೋದು ಅಂತ ಅನ್ಕೋಬೇಡಿ. ಸಾರಿ ಪಾರ್ಟಿ ಅಂತ, ಸಾರಿ ಕೇಳೋಕ್ಕೋಸ್ಕರ ಕೊಡಿಸ್ತಾ ಇರೋದು. ಸಾರಿ ಪಾರ್ಟಿ, ಸಾರಿ ಪಾರ್ಟಿ. ಅಷ್ಟೊಂದು ಬೇಜಾರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತಿನವರೆಗೆ ಇದ್ದರು. ಅವರಿಗೆ ಗೌರವಪೂರ್ವಕವಾಗಿ ಕಾವೇರಿ ಕನ್ನಡ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲ ಮಹಾಜನತೆಯ ಪರವಾಗಿ ಶ್ರೀಯುತ ಟಿ ವಿ ಕೃಷ್ಣರವರು ಹಾಗೂ ಅಧ್ಯಕ್ಷರಾದ ಶ್ರೀ ರುದ್ರಿಯಲ್ಲಿ ಬಂದು ದಯಮಾಡಿ ಅವರಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ಪ್ರಾರ್ಥನೆ. ಸತೀಶ್ ಕಡವಾನ್ಸ್ ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಪ್ರಾರ್ಥನೆ. ಬನ್ನಿ ರುದ್ರೇಶ್ ಅವರು ಎಲ್ಲೋದ್ರು ಅಧ್ಯಕ್ಷರು, ಕಾವೇರಿ ಕನ್ನಡ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು. ಟ್ರೋಫಿಯನ್ನು ಕೊಟ್ಟು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನೃತ್ಯ ಮಾಡಿದ ಪುಟಾಣಿಗಳಿಗೆ ಸರ್ಕಾರಿ ಶಾಲೆಯ ರವಿ ಇವ್ರು ಮಾಡಿದ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳ ಬಹಳ ಸೊಗಸಾಗಿ ಮಾಡಿದ್ದಾರೆ. ಒಳ್ಳೆ ತಯಾರಿ ಕೊಟ್ಟಿದ್ದೀರಿ. ಶುಭವಾಗಲಿ ಎಲ್ಲ ಪುಟಾಣಿಗಳಿಗೆ. ಈಗ ಸತೀಶ್ ಕಾಡಬನ್ಸ್ ಅವರಿಗೆ ಸಾಂಪ್ರದಾಯಿಕ ಮೈಸೂರು ಪೇಟ ತೋರಿಸಿ ಸನ್ಮಾನವನ್ನು ಮಾಡಲಾಗ್ತದೆ. ನೆನಪಿಗೆ ಅದು ಫಲಕಮಲ ಕೊಡಿ ಸರ್ ಅವರಿಗೆ. ಸಾಂಪ್ರದಾಯಿಕ ಮೈಸೂರು ಪೇಟ. ಧನ್ಯವಾದಗಳು. ನಿಮ್ಮ ಜೊತೆಗಾರನ್ನು ಪಕ್ಕ ಇಟ್ಕೋಬೇಕಾಗಿತ್ತು ನೀವು. ಜೋರಾಗಿ ಚಪ್ಪಾಳೆ ತಟ್ಟಿ ಕಡವಾನ್ಸ್ ಸತೀಶ್ ಅವರಿಗೆ ಧನ್ಯವಾದಗಳು. ಸಂತೋಷ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ನಮ್ಮ ಸಂತೋಷಪಡಿಸಿದ್ದೀರಿ. ಕಡಬಾಬು ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ನಾನು ಹೇಳಿದೆ, ನಾನು ಬರ್ಬೇಕಾದ್ರೆ ಒಳ್ಳೆ ಸಾರನ್ನು ತರಬೇಕು, ನಮ್ಮ ಜನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತೇಳಿ ನಾನು ಒಂದು 15 ದಿವಸದಿಂದ ಅವ್ರು ಇನ್ನೂ ನಾವು ಅವ್ರನ್ನ ಕನ್ಫರ್ಮೇ ಮಾಡಿರಲಿಲ್ಲ. ನಮ್ಮ ವಿಷ್ಣು ಸರ್ ನಾನು ಕರ್ಕೊಂಬರ್ತೀನಿ ಏನು ಮಾಡೋದು ಮಾಡಿರ್ತಾರೆ. ನೆನ್ನೆ ಫೋನ್ ಮಾಡಿದಾಗ ಖಂಡಿತ ಬರ್ತೀನಿ, ನೀವು ಎಷ್ಟು ಗಂಟೆಗೆ ಬರ್ಬೇಕು ಹೇಳಿ ಅಂತ ಅಂದರು. 7:15 ಕರೆಕ್ಟಾಗಿ ಅವ್ರು ಬಂದಿದ್ರು. ಹಾಗೆ ಸರ್, ನಮ್ಮ ವಿಷ್ಣು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ನಿರಂತರವಾಗಿ ಒಂದು 15 ವರ್ಷದಿಂದ ನಮ್ಮ ಜೊತೆಗೆ ಅವ್ರು ಯಾವಾಗ ರಜೆ ಇರ್ತದೆ ಅವಾಗ ನಮ್ಮ ಜೊತೆಗಿರ್ತಾರೆ. ಹಾಗಾಗಿ ನಮ್ಮ ಒಡನಾಟ ಆಗಿದೆ. ಹಾಗಾಗಿ ನಿಮ್ಮನ್ನ ಪರಿಚಯ ಮಾಡಿಕೊಟ್ಟು ವಿಷ್ಣು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಜೊತೆಗೆ ಇವತ್ತು ನಮಗೆ ನೀವೇ ಸೆಲೆಬ್ರಿಟಿ, ನಿಮ್ಮ ಸ್ವಾಗತ ಸೆಲೆಬ್ರಿಟಿ ನಮಗೆ. ಹಾಗಾಗಿ ನಮ್ಗೆ ಇಷ್ಟೆಲ್ಲ ಅಭಿಮಾನಿಗಳು ಇದ್ದಾರೆ ಅಂತ ನಾನು ಯೋಚನೆ ಮಾಡಿದ್ದಿಲ್ಲ. ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಆದರೆ ಇವತ್ತು ಭಾಳ ನಮ್ಮ ಊರಿಗೆ ಬಂದಿದ್ದೀರಾ, ನಮ್ಮ ಏರಿಯಾಗೆ ಬಂದಿದ್ದೀರಾ. ಹಾಗಾಗಿ ನಮ್ಮ ಪ್ರೀತಿಗೆ ಊರು ಕೊಟ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮುಂದೆ ನಾವು ಸಭೆ ಮನೆಯಿಂದ ಬರಬೇಕಾದ್ರೆ ದಯವಿಟ್ಟು ಬರಬೇಕು, ಒಂದು ಸಣ್ಣದಾಗಿ ಒಂದು ಪಾರ್ಟಿ ನೆಟ್ಟಿದ್ದೀವಿ, ನೀವು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಭಾಳ ಸಂತೋಷ ಆಯಿತು. ಯಾಕಂದರೆ ನಾವು ಮುಖ ನೋಡೇ ಇಲ್ಲ, ಬೇರೆ ಫೋನಲ್ಲಿ ಮಾತಾಡಿದ್ವಿ. ಹಾಗಾಗಿ ನಿಮ್ಮ ಪ್ರೀತಿಗೆ, ನಿಮ್ಮ ದೊಡ್ಡ ಹೃದಯಕ್ಕೆ ನಮ್ಮ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸಿದ ನಮ್ಮೆಲ್ಲರೂ ಸಂಘದ ಪರವಾಗಿ ಅಂತ ಹೇಳ್ತಾ, ನಮ್ಮ ಸಂಬಂಧಿ ನಮಗೆ ನೀವು ಬಂದಿದ್ದರಿಂದ
ಹೆಚ್ಚು ಪ್ರಶಂಸಿಸಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಧನ್ಯವಾದಗಳು ಸರ್. ಸರ್ ಮಾತಾಡಿ ಸರ್ ಒಂದೆರಡು ಮಾತು ಸರ್. ಗೊತ್ತಿರಲಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ಗೊತ್ತಿರಲಿಲ್ಲ. ಮೊನ್ನೆನೋ ಕರೆದಿದ್ದೀವರು. ನಾನು ಒಂದು ಮಾತು ವಿಷ್ಣು ಸರ್ಗೆ ನಾನು ಬೆಲೆ ಕೊಡ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳಿ ಇವತ್ತು ಬಂದೆ. ನಾನು ಬಂದು ಇವರು 7:30 ಅಂದರು, 6:30 ಅಂತ ಟೈಮ್ ಹೇಳಿದ್ರು. 6:30 ಇಲ್ಲೇ ರೌಂಡ್ ಹೊಡಿತಾ ಇದ್ದೀನಿ. ನೀವು ಸ್ಟೇಜಿಗೆ ಕರೆದಾಗ ಬರೋಣ ಅಂತ. ಅಂದರೆ ಒಂದು ತುಂಬ ದೊಡ್ಡ ವೇದಿಕೆ ಇದು. ನಾನು ಇಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳಿರ್ತಾರೆ ಎಲ್ಲರೂ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಇಷ್ಟು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಸರ್. ಎಲ್ಲರಿಗೂ ಥ್ಯಾಂಕ್ ಯು. ನನಗೆ ಲೇಟ್ ಆಗ್ತಾಯಿದೆ, ನಾನು ಹೊರಡ್ತೀನಿ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ನಮ್ಮ ಆನಂದ್ ಅಂತ ಸರ್ ನಮ್ಮ ಜೊತೆ ಯಾವಾಗ ಇರ್ತಾರೆ. ಇವರು ನಾನು ವಿಷ್ಣು ಇಲ್ಲೊಬ್ಬ ಸಪೋರ್ಟರ್ ಮಾಡಿದ್ದಾರೆ ಜಗದೀಶ್ ಅಂತ, ರಾಧಮ್ಮ ಎಲ್ಲರೂ ನೋಡಿದ್ದಾರೆ. ನಮ್ಮ ಶ್ರೀಕೃಷ್ಣ ಇದ್ದಲ್ಲಿ ಯಾವಾಗ ನಮ್ಮ ಜೊತೆ ಇರ್ತಾರೆ. ಸರ್ ನೈ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗುರುಗಳು ನಾನು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಸರ್ ಇವರು ಕೃಷ್ಣ ಟಿ ವಿ ಕೃಷ್ಣ ಸರ್, ಅದು ಯಾವ ಬಾಯಲ್ಲಿ ಅವರು ಟಿ ವಿ ಕೃಷ್ಣ ಅಂತ ಹೇಳಿದ್ರು ಗೊತ್ತಿಲ್ಲ. ಇದೇ ಥರ ವೇದಿಕೆ ಮೇಲೆ ಸದಾನಂದ ಗೌಡರು ಸಾರಿ ಅನಂತ್ ಕುಮಾರ್ ಅವರು ಇನ್ನು ಮುಂದಕ್ಕೆ ಟಿ ವಿ ಕೃಷ್ಣ ಅಲ್ವಾ ಅಂದರು. ಅಷ್ಟೇ ಹೇಳಿದ್ರು.